ಏನು ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿದೆ. ಬದಲಾವಣೆ ಆಗ್ತಿರೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಒಳ್ಳೇದಾಗಲಿ. ನೀನು ಡಾಕ್ಟ್ರ್ ಆಗೋದನ್ನ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಗೊತ್ತಾ? ಥ್ಯಾಂಕ್ಸ್. ಈಗ ನೀವು ಗೊತ್ತು. ಹೊರಗೆ ಹೋಗ್ತೀನಿ. ನೀನು ಏಕಾಗ್ರತೆಯಿಂದ ಓದುವಾಗ ಯಾರ ಜೊತೆನೂ ಮಾತಾಡದೇ ಇರೋದು ನಿನ್ನ ಹಳೆ ಸ್ಟೈಲು. ಮತ್ತೆ ಅದನ್ನು ನೋಡಿ ಸಂತೋಷ ಆಯಿತು ಕಣೋ. ತಗೋ, ಜ್ಯೂಸ್ ಕುಡಿದು ಮತ್ತೆ ಓದೋದನ್ನು ಮುಂದುವರ್ಸು. ಯಜಮಾನ್ರನ್ನ ಸರಿದಾರಿಗೆ ತರೋಕೆ ಭರ್ಜರಿ ಸಾಹಸ ಮಾಡ್ತಿದ್ಯಾ ಅಂತಾಯ್ತು. ಹ್ಞೂ ಅಮ್ಮ, ಹೇಗಾದರೂ ಮಾಡಿ ಅವ್ರ ಎಕ್ಸಾಮ್ ಪಾಸಾಗಿ ಒಂದೊಳ್ಳೆ ಡಾಕ್ಟ್ರ್ ಆಗಬೇಕು, ಅದೇ ನನ್ನ ಆಸೆ. ಆದರೆ ಇವತ್ತು ಒಂದು ಸ್ವಲ್ಪ ಬೇರೆ ಥರ ಬಿಸಿ ಮುಟ್ಸಿದ್ದೀನಿ, ಅದಕ್ಕೆ ಸೀರಿಯಸ್ ಆಗಿ ಕುತ್ಕೊಂಡು ಓದ್ತಾ ಇದ್ದಾರೆ. ನೀನು ಏನು ಬೇಕಾದರೂ ಮಾಡು, ಆದರೆ ಸಂಜು ದ್ವೇಷ ಕೋಪನೆಲ್ಲ ಬದಿಗಿಟ್ಟು ಒಳ್ಳೆ ಜೀವನನ ಕಟ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಬಾ. ಇವರಿಬ್ಬರು ಸೇರಿ ಸಂಜು ದಿಕ್ ತಪ್ಪಿಸ್ತಾ ಇದ್ದೀರಾ? ಇರಲಿ, ನಾನು ಈಗಲೇ ನೋಡ್ತೀನಿ. ಸಂಜು, ಏನು ತುಂಬ ಡೀಪಾಗಿ ಸ್ಟಡಿ ಮಾಡ್ತಾ ಇದೆಯಾ? ಏನು ಅಷ್ಟು ಬೇಗ ನಿನ್ನ ಹೆಂಡತಿ ಕೈಗುಂಬೆ ಆಗ್ಬಿಟ್ಯಾ? ಯಾಕಾಗಬಾರ್ದು? ಅದರಲ್ಲಿ ತಪ್ಪೇನಿದೆ? ಗಂಡ ಹೆಂಡತಿ ಎದುರು ಪ್ರೀತಿಯಿಂದ ತಗಲೇಬೇಕು. ಹೆಂಡತಿ ಆದವಳು ಗಂಡನ ಎದುರು ಗೌರವದಿಂದ ನಡ್ಕೊಳ್ಳೇಬೇಕು. ಅದಕ್ಕೆ ಸಂಸಾರಸ್ಥರ ಲಕ್ಷಣ ಅಂತ ಹೇಳ್ತಾರೆ. ಹೊಂದ್ಕೊಂಡು ಹೋದ್ರೇ ಒಂದು ಕುಟುಂಬ ಚೆನ್ನಾಗಿರೋಕ್ಕೆ ಸಾಧ್ಯ. ಎಲ್ಲರ ಹತ್ರ ಜಗಳ ಮಾಡ್ಕೊಂಡಿದ್ರೆ ಸಂಸಾರ ಸೃಷ್ಟಿಯಾಗಲ್ಲ, ನರಕ ಸೃಷ್ಟಿಯಾಗುತ್ತೆ. ಆ ತಿಪ್ಪೆ ಹೆಂಡತಿ ಸಪೋರ್ಟ್ ಇದೆಯಾ ಅಂತ ನೀನು ಇಷ್ಟೆಲ್ಲ ಹಾರಾಡ್ತಾ ಇದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ಸರಿ, ನಾನು ನನ್ನ ಕೆಲಸಕ್ಕೆ ಹೋಗ್ತೀನಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸಂಜು ಈಗ ಓದ್ಕೋತಿದ್ದಾನೆ, ಉದ್ಧಾರ ಆಗೋಕೆ ಹೊರಟಿದ್ದಾನೆ. ಅದಕ್ಕೇನಾದ್ರು ಕಲ್ಲಾಕ ಕೆಲಸ ನೀವು ಮಾಡ್ತು ಅಂದರೆ ನಾನು ಸಹಿಸ್ಕೊಳ್ಳಲ್ಲ. ನಿಮ್ಮ ತಂತ್ರ ಕುತಂತ್ರ ಅವನ್ನ ಇಲ್ಲಿವರೆಗೂ ಹಾಳು ಮಾಡಿರೋದೇ ಸಾಕು. ನೀವಿಬ್ರು ಸ್ವಲ್ಪ ಆಚೆ ಹೋಗ್ತೀರಾ? ಐ ಆಮ್ ಗೆಟಿಂಗ್ ಡಿಸ್ಟರ್ಬ್. ಸಾರಿ ಕಂದ, ನಿಮ್ಮ ಅಪ್ಪಂಗೆ ಅಲ್ಲೇ ಡ್ರಾ ಮಾಡಿ ಅಲ್ಲೇ ಬಹುಮಾನ ಕೊಡದೇ ಇದ್ರೆ ಬುದ್ಧಿ ಬರಲ್ಲ. ಅದಕ್ಕೆ ಒಂದೆರಡು ಮಾತು ಹೇಳಿದೆ. ನೀನು ಓದ್ಕೋ. ಗುಡ್ ಲಕ್. ಡ್ಯಾಡ್, ಪ್ಲೀಸ್ ಆಚೆ ಹೋಗಿ, ನನಗೆ ಡಿಸ್ಟರ್ಬ್ ಆಗ್ತಿದೆ. ಪ್ಲೀಸ್. ಮಾಲ್ತಿ, ಮಾಲ್ತಿ, ಅತ್ತೆ, ಯಾಕತ್ತೆ ಕಣ್ಣೀರು? ಹಳೆ ನೆನಪೆಲ್ಲ ಒಂದ್ಸಲ ಕಣ್ಮುಂದೆ ಬಂದು ಹೋಯ್ತು. ನಾನಿನ್ನ ಯಾಕೆ ಕರೆದೆ ಗೊತ್ತಾ? ಈ ವಾರ ನಿಮ್ಮ ಮಾವನರ 85ನೇ ವರ್ಷದ ಹುಟ್ಟಿದಬ್ಬ. ಅದನ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀನಿ. ಹೌದಲ್ವಾ? ಒಳ್ಳೆ ಯೋಚನೆ ಅತ್ತೆ. ಮಾವನವ್ರು ಆಡ್ತಿದ್ದಿದ್ದು ಒಂದೊಂದು ಮಾತು, ತೋರಿಸ್ತಿದ್ದಿದ್ದು ಮಮತೆ, ಇವೆಲ್ಲ ಕಣ್ಣಿಗೆ ಕಟ್ಟಾಗಿದೆ. ಅವ್ರ ನೆರಳಲ್ಲಿ ನಾವು ಬದುಕಿದ್ವಿ ಅನ್ನೋದೇ ನಮ್ಮ ಪುಣ್ಯ. ನಾವೆಲ್ಲರೂ ಸೇರಿ ಚೆನ್ನಾಗಿ ಪ್ಲ್ಯಾನ್ ಮಾಡೋಣ. ಊಟ ನಿದ್ದೆ ಎಲ್ಲ ಬಿಟ್ಟು ಸಮಾಜಕ್ಕೋಸ್ಕರ, ಬಡ ಜನಕ್ಕೋಸ್ಕರ ಕಷ್ಟಪಟ್ಟಿರೋ ಜೀವ ಇದು. ಅದಕ್ಕೆ ಇವ್ರು ಕಟ್ಟಿರೋ ಆಸ್ಪತ್ರೆಯಲ್ಲಿ
ಇವ್ರು ಹುಡ್ತಪ್ಪ ಮಾಡಬೇಕು ಅನ್ನೋದೇ ನನ್ನ ಆಸೆ. ಏನಂತ್ಯಾ? ಈ ಆಸ್ಪತ್ರೆಗೋಸ್ಕರ ಮಾವ ತುಂಬ ಶ್ರಮ ಪಟ್ಟಿದ್ದಾರೆ ಅತ್ತೆ. ಅವ್ರ ಹುಟ್ಟುಹಬ್ಬನ ಅಲ್ಲಿ ಮಾಡೋದೇ ಅರ್ಥಪೂರ್ಣ ಅನ್ಸುತ್ತೆ. ಅಲ್ವಾ? ಸರಿ, ಹಾಗಾದ್ರೆ ನಾವೀಗ್ಲೇ ಹಾಸ್ಪಿಟ್ಲಿಗೆ ಹೋಗಿ ಕಣ್ಣನ ಹತ್ರ ಮಾತಾಡೋಣ. ಅತ್ತೆ, ಹೇಗಿದ್ರು ಅವ್ನ ಮನೆಗೆ ಬರ್ತಾನೆ, ಆವಾಗ ಮಾತಾಡ್ಬೋದು. ಈಗ ಆಪ್ರೇಷನ್ನು ಅದು ಇದು ಅಂತ ಬ್ಯುಸಿ ಇರ್ತಾನೇನೋ. ಇಲ್ಲ, ಸರ್ಪ್ರೈಸ್ ವಿಸಿಟ್ ಕೊಟ್ಟು ಒಂದು ವಿಷಯ ಹೇಳೋಣ, ಅವನು ಖುಷಿ ಪಡ್ತಾನೆ. ಕೆಲ್ಸಕ್ಕೆ ಅಂತ ನಿಂತ್ರೆ ಹಗಲು ರಾತ್ರಿ ಅಂತ ಅವ್ನು ನೋಡೋದಿಲ್ಲ. ಮನೆಗೆ ಬರೋದು ಅವ್ನು ಎಷ್ಟೊತ್ತಾಗುತ್ತೇನು, ಒಂದು ಅರ್ಧ ಗಂಟೆಯಲ್ಲಿ ಇಟ್ಬಿಟ್ಟು ವಿಷಯ ಹೇಳ್ಬಿಟ್ಟು ಬರೋಣ. ಅದು ಅಲ್ದಲೆ ಮಾಲ್ತಿ, ನಾನು ಆಸ್ಪತ್ರೆಗೆ ಹೋಗ್ದೆ ತುಂಬ ದಿನ ಆಯಿತು. ಅಲ್ಲೋಗಿ ಎಲ್ರನ್ನೂ ನೋಡಿ ಮಾತಾಡ್ಸ್ಕೊಂಡು ಬರೋಣ. ಸರಿ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಮಾಲ್ತಿ, ಯಾರು ಫೋನ್ ಮಾಡ್ತಿದ್ಯಾ? ಕರ್ಣಂಗೆ ಅತ್ತೆ, ಯಾಕೆ? ನಾವು ಬಂದಿದ್ದೀವಿ ಅಂತ ಹೇಳಕ್ಕೆ. ಬೇಡ ಬೇಡ ಬೇಡ, ಫೋನ್ ಮಾಡಬೇಡ. ನಾವೇ ಸ್ಟ್ರೈಟಾಗಿ ಹೋಗಿ ಅವನ್ನ ನೋಡೋಣ. ಅವ್ನ ಮುಕ್ತಲಾಗೋ ಸರ್ಪ್ರೈಸ್ನ ನಾನು ನೋಡಬೇಕು. ಅವನು ಇದೇನು ಬಂಗಾರಿ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ ಅಂತ ಕೇಳ್ತಾನೆ. ನೀನು ಹೇಗೆ ಕೆಲಸ ಮಾಡ್ತಾ ಇದೀಯಾ ಚೆಕ್ ಮಾಡಕ್ ಬಂದೆ ಅಂತ ಹೇಳ್ತೀನಿ. ನಿಮ್ ಲವ್ಲವ್ಗೆ ಚಿಕ್ಕ ಹುಡುಗಿರ್ಗೂ ಇಲ್ಲ ಬಿಡಿ. ನಾನು ಒಂಥರ ಚಿಕ್ಕ ಹುಡುಗಿನೇ, ಬಾರೆ. ಏನಿದು? ಲಕ್ಷ್ಮೀಜಿ ಮತ್ತೆ ಮಾಲ್ತಿ ಅಮ್ಮ ಹಾಸ್ಪಿಟಲ್ ಕಡೆ ಬಂದಿದ್ದಾರೆ. ಅವ್ರಿಗೇನಾದ್ರೂ ಭುವನೇಶ್ವರಿ ಅವರು ಹಾಸ್ಪಿಟಲ್ನ ಟೇಕ್ ಓವರ್ ಮಾಡಿರೋ ವಿಚಾರ ಗೊತ್ತಾಗೋಗಿದ್ಯಾ? ಏನು ಮಾಡೋದು? ಹಾಂ, ಈ ವಿಚಾರನ ಮೊದಲು ಕಾರಣ ಸರ್ಗೆ ಹೇಳಬೇಕು. ಇದು ಬೇರೆ ಎಲ್ಲ ಅಪಾಯಿಂಟ್ಮೆಂಟ್ ನೋಡಿದ್ದೀರಲ್ವಾ? ನೋಡಿದ್ದೀನಿ ಸರ್. ಲೈಟ್ ಹೌಸ್ ಡ್ಯೂಟಿ ಡಾಕ್ಟರ್ಸ್ಗೆ ರೌಂಡ್ನ ಕಂಟಿನ್ಯೂ ಮಾಡಕ್ಕೆ ಹೇಳಿ. ನೀವು ಇಮಿಡಿಯೇಟ್ ಆಗಿ ಫ್ರಂಟ್ ಬ್ಲಾಕ್ ಹತ್ರ ಬನ್ನಿ. ಯಾಕೆ? ಅದು ಲಕ್ಷ್ಮೀ ಅಜ್ಜಿ ಮತ್ತೆ ಮಾಲ್ತಿ ಅಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಯಾರಿಗೇನಾಯ್ತಂತೆ? ಯಾರಿಗೂ ಏನೂ ಆಗಿಲ್ಲ, ಆದ್ರೆ ಅವ್ರು ಯಾಕೆ ಹಾಸ್ಪಿಟಲ್ಗೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಬರ್ಲಿ ಬಿಡಿ, ನೀವೇ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಜ್ಜಿ ಮತ್ತೆ ಅಮ್ಮಂಗೆ ಹಾಸ್ಪಿಟಲ್ ಟೇಕ್ ಓವರ್ ಆಗಿರೋ ವಿಚಾರ ಗೊತ್ತಾದ್ರೆ